ಅತ್ಯಂತ ರೋಮಾಂಚಕ ಸುದ್ದಿಯನ್ನು ಒಳಗೊಂಡಿರ್ತಕ್ಕಂತಹ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಬಂಧುಗಳೇ, ಇನ್ನೂ ನೀವು ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ತಮಿಳುನಾಡಿನ ಚುನಾವಣೆ ಘೋಷಣೆ ಆಗಿದೆ. ಏಪ್ರಿಲ್ 23ನೇ ತಾರೀಕು ಒಂದೇ ಹಂತದಲ್ಲಿ ಇಡೀ ರಾಜ್ಯದ ಚುನಾವಣೆ ನಡೆಯುತ್ತೆ. ಭಾರತೀಯ ಜನತಾ ಪಕ್ಷಕ್ಕೆ ತಮಿಳುನಾಡಿನ ಮೇಲೆ ಕಣ್ಣಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ ಟು ಕ್ಲೈಮ್ ವಿಕ್ಟರಿ. ಯಾಕೆಂತ ಹೇಳಿದ್ರೆ ಅದು ಕೇವಲ ಒಂದು ಸರ್ಕಾರ ಬದಲಾಯಿಸಿ ಹೊಸ ಸರ್ಕಾರ ತರೋದಲ್ಲ. ಭಾರತೀಯ ಸಂಸ್ಕೃತಿಯ ಅಸ್ಮಿತೆಗೆ, ಭಾರತೀಯತ ಅಸ್ಮಿತೆಯನ್ನು ಉಳಿಸೋದಕ್ಕೆ ಆ ರಾಜ್ಯದಲ್ಲಿ DMK ತೊಲಗಲೇಬೇಕು, NDA ಅಧಿಕಾರಕ್ಕೆ ಬರಲೇಬೇಕು. ಈ ಒಂದು ಹಠ ಮತ್ತು ಛಲದಿಂದ ಅಮಿತ್ ಶಾ ಅವರು ನೋ ಸ್ಟೋನ್ ಅನ್ಟರ್ನ್ ಅಂತಾರೆ ಇಂಗ್ಲೀಷಲ್ಲಿ. ಯಾವ ಒಂದು ಸಣ್ಣ ಲೂಪೋಲನ್ನು ಬಿಡದೆ ಶತಾಯಗತಾಯವಾಗಿ ತಮಿಳುನಾಡನ್ನು ವಶಪಡಿಸ್ಕೊಳ್ಳೇಬೇಕು ಅಂಥೇಳಿ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. ಒಂದು ಹೇಳಿದ್ನಲ್ಲ, ದೇಶಕ್ಕೋಸ್ಕರನಾದರೂ NDA ಇವತ್ತು ತಮಿಳುನಾಡನ್ನು ಗೆಲ್ಲಲೇಬೇಕು. ಯಾಕೆ ಅಂತ ಹೇಳಿದ್ರೆ ಆ ಸ್ಟಾಲಿನ್ನ ದೇಶ ವಿರೋಧಿ ನೀತಿಗಳಿದೆ. ಭಾಷೆ ವಿರುದ್ಧ ಜನನ ಎತ್ಕೊಡ್ತಾರೆ, ಕ್ಷೇತ್ರೀಯ ವಿಚಾರದಲ್ಲಿ ಜನನ ಎತ್ಕೊಡ್ತಾರೆ, ಸೆನ್ಸಸ್ ವಿಚಾರದಲ್ಲಿ ಜನನ ಎತ್ಕೊಡ್ತಾರೆ, ಕೇಂದ್ರದ ವಿಚಾರದಲ್ಲಿ ಜನನ ಎತ್ಕೊಡ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ಭಾರತದಿಂದ ದೂರ ತೊಗೊಂಡೋದ್ರೆ ಪರವಾಗಿಲ್ಲ, ಒಟ್ಟಿನಲ್ಲಿ ನಮ್ಗೆ ಆಡಳಿತ ಉಳ್ಕೋಬೇಕು, ಅಧಿಕಾರ ಉಳ್ಕೋಬೇಕು ಅಂತಕ್ಕಂಥ ಒಂದು ರಾಕ್ಷಸಿ ಮನಸ್ಥಿತಿ ಏನಿದೆ ಸ್ಟಾಲಿನ್ದು. DMK ಬಂದರೆ ವೆರಿ ಡೇಂಜರಸ್. ಪರಿಸ್ಥಿತಿ ಹೇಗಿದೆ ಅಲ್ಲಿ? ಎಸ್, AADMK ಮತ್ತು BJP NDA ಭಾಗವಾಗಿ, ಜೊತೆಗೆ PMK ಕೂಡ ಇದೆ. ಒಂದು ಸದೃಢ ಕಾಂಬಿನೇಷನ್ ಥರ ಕಾಣ್ತಾ ಇದೆ. ಜೊತೆಗೆ DMK ಅವ್ರದ್ದು ಕೂಡ ಅಲಯನ್ಸ್ ಇದೆ ಕಾಂಗ್ರೆಸ್ ಜೊತೆಗೆ ಮತ್ತು ಲೆಫ್ಟ್ ಪಾರ್ಟೀಸ್ ಜೊತೆಗೆ. DMDKನವ್ರ ಜೊತೆ ಸೇರಿಕೊಂಡಿದೆ ವಿಜಯಕಾಂತ್ ಅವರ ಪಾರ್ಟಿ. ಇನ್ನೊಂದು ದೊಡ್ಡ ಫೋರ್ಸ್ ಆಗಿ ವಿಜಯ್ ಅವರ TVK ಎಮರ್ಜ್ ಆಗಿದೆ. ಪ್ರಾಬ್ಲಮ್ ಇರೋದೇ ಇಲ್ಲಿ. ನೋಡಿ, ನೀವು ತಮಿಳುನಾಡಿನ ಇತಿಹಾಸವನ್ನು ನೋಡ್ಕೊಂಬಂದರೆ 1967ರ ಚುನಾವಣೆ, ಆಮೇಲೆ 71ರ ಚುನಾವಣೆ ಕಂಟಿನ್ಯೂಸ್ ಆಗಿ ಬಿಟ್ಬಿಟ್ರೆ DMK ಯಾವಾಗಲೂ ಕೂಡ ಒಮ್ಮೆ ಅಧಿಕಾರಕ್ಕೆ ಬಂದಿದ್ದು ಕನ್ಸಿಕ್ಯೂಟಿವ್ ಆಗಿ ಇನ್ನೊಂದು ಸರಿ ಅಧಿಕಾರಕ್ಕೆ ಬಂದೇ ಇಲ್ಲ. ಆದರೆ AADMK ಆಗಲ್ಲ. MG ರಾಮಚಂದ್ರನ್ ಕಾಲದಲ್ಲಿ ಕಂಟಿನ್ಯೂಸ್ ಆಗಿ 3 ಸರಿ ಬಂದಿತ್ತು. ಜಯಲಲಿತಾ ಕೂಡ ಕಂಟಿನ್ಯೂಸ್ ಆಗಿ 2 ಬಾರಿ ಆಡಳಿತ ಮಾಡಿದರು. DMK ಯಾವತ್ತೂ ಕೂಡ ಸರ್ಕಾರವನ್ನು ರಿಪೀಟ್ ಮಾಡಿಲ್ಲ. ಆದರೆ ಈ ಬಾರಿಯ ಚುನಾವಣೆ ಸ್ವಲ್ಪ ರೋಚಕವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಪಳನಿಸ್ವಾಮಿ ಏನು AADMK ಚುಕ್ಕಾಣಿ ಹಿಡಿದಿದ್ದಾರೆ, CM ಫೇಸ್ ಆಗಿದ್ದಾರೆ, ಅವ್ರಿಗೆ ಇಡೀ ಸ್ಟೇಟ್ ಒಪ್ತಕ್ಕಂತಹ ಒಂದು ಅಕ್ಸೆಪ್ಟಿಬಿಲಿಟಿ ಇದೆಯಾ ಅಂತಕ್ಕಂಥದ್ದು ಒಂದು $1 ಮಿಲಿಯನ್ ಪ್ರಶ್ನೆ. ಆದರೆ ಈ ತಮಿಳುನಾಡು ರಾಜಕಾರಣವನ್ನು ಹತ್ತಿರ ನೋಡಿರೋರಿಗೆ ಗೊತ್ತಾಗುತ್ತೆ, ಹಲವಾರು ಕ್ಷೇತ್ರಗಳಲ್ಲಿ, ಅದು ಕೊಂಗು ರೀಜನ್ ಇರ್ಬೋದು ಅಥವಾ ಚೆನ್ನೈ ರೀಜನ್ ಇರ್ಬೋದು, ಇವನ್ ಸೌತ್ ತಮಿಳುನಾಡು ರೀಜನ್ ಇರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ DMK ಮತ್ತು AADMK ಮಧ್ಯೆ ಇರ್ತಕ್ಕಂತಹ ಮಾರ್ಜಿನ್ ವೆರಿ ವೆರಿ ಥಿನ್. 1,000, 1,500, 2,000 ಓಟ್ಗಳಿಗೆ ಡಿಸೈಡ್ ಆಗ್ತಕ್ಕಂಥ ಕ್ಷೇತ್ರಗಳು ಹಲವಾರು ಇದೆ ತಮಿಳುನಾಡಲ್ಲಿ. ಇಂಥ ಕ್ಷೇತ್ರಗಳಲ್ಲಿ ಕೇವಲ 2% ಓಟು ಸ್ವಿಂಗ್ ಆದರೆ ರಿಸಲ್ಟು ಏನು ಬೇಕಾದ್ರೂ ಆಗ್ಬೋದು. ಇಲ್ಲೇನೇ TVK ಅಂದರೆ ವಿಜಯ್ ಅವರ ಹೊಸ ಪಕ್ಷ TVKಯ ಅಸ್ತಿತ್ವ ಭಾಳ ಇಂಪಾರ್ಟೆಂಟ್ ಆಗೋದು. ವಿಜಯ್ ಅವರು DMK ಓಟ್ ತಿಂತಾರ, AADMK ಓಟ್ ತಿಂತಾರ, ಅಂದರೆ NDA ಓಟ್ ತಿಂತಾರ ಗೊತ್ತಿಲ್ಲ. ಅವರಂತೂ ಒಂದಷ್ಟು ಓಟ್ ತಿಂತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ದೊಡ್ಡ ಫ್ಯಾನ್ ಬೇಸ್ ಇದೆ, ಯೂತಲ್ಲಿ ಒಂದಷ್ಟು ಜನ ಅವರು ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ಒಂದಷ್ಟು ಓಟ್ಗಳಂತೂ ಅವರು ತಿಂತಾರೆ. ದೊಡ್ಡ ಪ್ರಮಾಣದ ಫ್ಯಾನ್ ಫಾಲೋಯಿಂಗ್ ಇದೆ. ಆ ಫ್ಯಾನ್ ಫಾಲೋಯಿಂಗಲ್ಲಿ ಓಟ್ಗಳಿಗೆ ಪರಿವರ್ತನೆ ಆಗುತ್ತೆ ಅಲ್ವಾ ಗೊತ್ತಿಲ್ಲ. ಆದರೆ ಆ್ಯಸ್ ಆಫ್ ನಾವು ಗ್ರೌಂಡ್ ರಿಯಾಲಿಟಿ ಏನಂತ ಹೇಳಿದ್ರೆ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ. ಈ ರೀತಿ ಟಫ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಯಾವ DMKಗೆ ಆಂಟಿ ಇನ್ಕಂಬೆನ್ಸಿ, ಸರ್ಕಾರದ ಮೇಲೆ ಇರ್ತಕ್ಕಂಥ ಆಕ್ರೋಶ, ಆ ಓಟ್ಗಳು ಏನಾದ್ರೂ ವಿಜಯ ಕಾರಣಕ್ಕೋಸ್ಕರ ಡೈವರ್ಟ್ ಆಗಿಬಿಟ್ರೆ ಬೇರೆ ಕಡೆಗೆ, ಅದರ ಲಾಭ DMK ಆಗಿ ಮತ್ತೆ ಸರ್ಕಾರ ಅಲ್ಲಿನ DMK ಬಂದುಬಿಟ್ರೆ ಅದು ಭಾರತಕ್ಕೆ ದೊಡ್ಡ ಹೊಡೆತ, ಅದು BJPಗೂ ಒಂದು ದೊಡ್ಡ ಹೊಡೆತ. ಇದು ಯಾವ ಕಾರಣಕ್ಕೂ ಆಗಬಾರ್ದು. ಇದು ಒಂದೇ ಅಮಿತ್ ಶಾ ಮುಂದಿರ್ತಕ್ಕಂತಹ ದೊಡ್ಡ ತಲೆನೋವು. ಅದಕ್ಕೆ ಉಳಿದಿರ್ತಕ್ಕಂತಹ ದಾರಿ ಏನಂತ ಹೇಳಿದ್ರೆ ಓಟು ಡಿವೈಡ್ ಆಗ್ದಾಗೆ ನೋಡ್ಕೊಳ್ಳೋದು. ಈಗೇನಾಗಿದೆ, ಒಂದಷ್ಟು ಪಕ್ಷಗಳು DMK ಜೊತೆಗಿದ್ದಾವೆ. DMK ಇದೆ, ಲೆಫ್ಟ್ ಪಾರ್ಟೀಸ್ ಇದ್ದಾವೆ, ಕಾಂಗ್ರೆಸ್ ಇದೆ, ಅದು ಒಂದು ಘಟಬಂಧನ ಆಗಿದೆ. ಮತ್ತು ಇನ್ನೊಂದು ಕಡೆಗೆ AADMK ಇದೆ, BJP ಇದೆ, PMK ಇದೆ, ಇದು ಒಂದು ಘಟಬಂಧನ ಆಗಿದೆ. ಇವೆರಡು ಫಾರ್ಮಿಡಬಲ್ ಆಗಿ ಒಂದೊಂದು ಫೋರ್ಸ್ ಆಗಿ ಉಳ್ಕೊಂಡಿದ್ದಾವೆ. ಈ ಮೂರನೇ ಫೋರ್ಸ್ ಏನಿದೆಯಲ್ಲ TVK, ಇದು ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ, ಯಾರಿಗೆ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ಯಾರಿಗೂ ಊಹೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಬಿಹಾರಲ್ಲಿ ಪ್ರಶಾಂತ್ ಕಿಶೋರ್ ಪಾರ್ಟಿ ಥರ ಧೂಳಿಪಟ ಆಗೋಗ್ಬೋದು, ಅಥವಾ ಒಂದಷ್ಟು ಡೆಂಟ್ ಮಾಡಿಬಿಡ್ಬೋದು. ಅಕಸ್ಮಾತ್ ಏನಾದರೂ ಡೆಂಟ್ ಮಾಡಿದ್ರೆ ಅದರ ಲಾಭ ಅಕಸ್ಮಾತ್ DMKಗಾದರೆ ಇದು ಭಾರಿ ದೊಡ್ಡ ಹೊಡೆತ ಆಗುತ್ತೆ. ಹಾಗಾಗಿ ಅಮಿತ್ ಶಾ ಒಂದು ದೊಡ್ಡ ದಾಳವನ್ನು ಹೊಳಿಸ್ತಾ ಇದ್ದಾರೆ. ಒಂದು ದೊಡ್ಡ ಮೀನನ್ನು ಹಿಡಿಬೇಕಾದ್ರೆ ಒಂದು ಸಣ್ಣ ಮೀನನ್ನು ಹಾಕಲೇಬೇಕಾಗುತ್ತೆ. ಒಂದು ದೊಡ್ಡ ಉದ್ದೇಶವನ್ನು ನಾವು ಈಡೇರಿಸಲಿಕ್ಕೆ ಹೊರಟಾಗ ಸಣ್ಣ ಪುಟ್ಟ ಕಾಂಪ್ರಮೈಸ್ಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಯಾವುದೇ ರೀತಿ ವೋಟ್ ಡಿವಿಷನ್ ಆಗಬಾರ್ದು. ಯಾವ ಓಟು ಆಂಟಿ ಇನ್ಕಂಬೆನ್ಸಿ DMK ವಿರುದ್ಧ ಏನು ಆಕ್ರೋಶ ದೊಡ್ಡ ಮಟ್ಟದಲ್ಲಿದೆ, ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶ, ಸನಾತನ ಧರ್ಮದ ವಿರುದ್ಧ ಮಾತಾಡ್ತಿರ್ತಕ್ಕಂತಹ ಅವರ ವ್ಯವಸ್ಥೆ ವಿರುದ್ಧ ಆಕ್ರೋಶ ಜನಕ್ಕೇನಿದೆ, ಕಾನೂನು ವ್ಯವಸ್ಥೆ
ಹಾಳಾಗಿರ್ತಕ್ಕಂಥ ಆಕ್ರೋಶ ಏನಿದೆ, ಈ ಏನು ಆಕ್ರೋಶದ ಓಟ್ಗಳಿದ್ದಾವೆ ಇವು ಯಾವುದೇ ಕಾರಣಕ್ಕೂ ಡಿವೈಡ್ ಆಗಬಾರ್ದು ಅಂತ ಹೇಳಿ ಟಿ ವಿ ಕೆಯನ್ನು ಅಂದರೆ ವಿಜಯ್ ಅವ್ರನ್ನ ಎನ್ ಡಿ ಎ ಒಳಗಡೆಗೆ ಸೇರಿಸ್ಕೊಂತಕ್ಕಂಥ ಒಂದು ಮಾಸ್ಟರ್ ಸ್ಟ್ರೋಕನ್ನು ಅಮಿತ್ ಶಾ ಮಾಡ್ತಾ ಇದ್ದಾರೆ. ನೋಡಿ, ಈ ವಿಜಯ್ ಉದ್ದೇಶ ಏನು? ಯಾಕೆ ಅವ್ರು ರಾಜಕಾರಣಕ್ಕೆ ಬಂದರು? ಅವರು ರಾಜಕಾರಣಕ್ಕೆ ಬಂದಿರೋ ಉದ್ದೇಶ ಈ ಡಿ ಎಮ್ ಕೆಯನ್ನು ಕೆಳಗಡೆ ಇಳಿಸಬೇಕು, ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಆದರೆ ಇಲ್ಲೊಂದು ಗ್ಲಿಚ್ ಏನಿದೆ ಅಂತ ಹೇಳಿದರೆ, ಅವರ ಮೊದಲ ಸಭೆ ಒಳಗಡೆ ಹೇಳಿದ್ರು, ವೈಚಾರಿಕವಾಗಿ ನನಗೆ ಬಿ ಜೆ ಪಿ ವಿರೋಧ ಇದೆ, ರಾಜಕೀಯವಾಗಿ ನನಗೆ ಡಿ ಎಮ್ ಕೆ ವಿರೋಧ ಇದೆ, ಹಾಗಾಗಿ ಎರಡು ನಮಗೆ ಸಮಾನ ಶತ್ರುಗಳು, ಅವರಿಬ್ಬರ ಜೊತೆ ಕೈಯೊಡಿಸ್ತಕ್ಕಂಥ ಚಾನ್ಸೇ ಇಲ್ಲ ಅಂತ ಹೇಳಿದರು. ಅದೇ ರಾಜಕಾರಣ ಯಾವಾಗಲೂ ಒಂದೇ ರೀತಿ ಇರುತ್ತಾ? ಇವತ್ತು ಅವರೊಬ್ಬರೇನೇ ಹೋದರೆ, ಇಂಡಿಪೆಂಡೆಂಟಾಗಿ ಹೋದರೆ ಡಿ ಎಮ್ ಕೆನ ಕೆಳಗಡೆ ಇಳಿಸೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗುತ್ತಾ? ಇಂಪಾಸಿಬಲ್. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೂಡ ಎರಡೇ ದೊಡ್ಡ ಶಕ್ತಿಗಳು ತಮಿಳುನಾಡಲ್ಲಿ, ಡಿ ಎಮ್ ಕೆ ಮತ್ತು ಎ ಡಿ ಎಮ್ ಕೆ, ಜೊತೆಗೆ ಜೊತೆಗಿರ್ತಕ್ಕಂಥ ಮಿತ್ರ ಪಕ್ಷಗಳು. ಒಂದಷ್ಟು ಓಟ್ಗಳು ಕೇಳೋದ್ರಿಂದ, ಒಂದಷ್ಟು ಸೀಟ್ಗಳನ್ನ ಗಳಿಸೋದ್ರಿಂದ ತಮ್ಮ ಉದ್ದೇಶ ಸಫಲ ಆಗುತ್ತಾ? ತಮ್ಮ ಮುಖ್ಯಮಂತ್ರಿ ಆಗಲಿಕ್ಕಾಗುತ್ತಾ? ಅಧಿಕಾರದಿಂದ ಡಿ ಎಮ್ ಕೆನ ಕೆಳಗಿಳಿಸ್ಲಿಕ್ಕಾಗುತ್ತಾ? ಇದರ ದೊಡ್ಡ ಉದಾಹರಣೆ ಸಿಗೋದು ನಮಗೆ ಆಂಧ್ರದ ಪವನ್ ಕಲ್ಯಾಣ್ ಕೂಡ ಆಂಧ್ರದಲ್ಲಿ ಒಬ್ಬ ದೊಡ್ಡ ಫಿಲಮ್ ಸ್ಟಾರ್, ದೊಡ್ಡ ಫಾಲೋಯಿಂಗ್ ಇಟ್ಕೊಂಡಿರೋರು. ಅವರು ಕೂಡ ಸ್ವಂತ ಪಕ್ಷವನ್ನು ಮಾಡಿದ್ರು. ಆದರೆ ಏನಾಯಿತು ಅದರ ರಿಸಲ್ಟು? 2 ಚುನಾವಣೆಗಳಲ್ಲಿ ಧೂಳಿಪಟ ಆಗೋದ್ರು. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾರ ಜೊತೆ ಅಲಯನ್ಸ್ ಮಾಡ್ಕೊಳ್ಳಿಲ್ಲ. ಅಂದರೆ ಅವರಿಗೆ ಫ್ಯಾನ್ ಬೇಸ್ ಇರಲಿಲ್ವಾ, ವೋಟ್ ಬೇಸ್ ಇರಲಿಲ್ವಾ? ಆದರೆ ಆ ವೋಟ್ ಬೇಸು, ಆ ಫ್ಯಾನ್ ಬೇಸು ಒಂದು ಸರ್ಕಾರವನ್ನು ಇಳಿಸೋಷ್ಟು ಶಕ್ತಿಶಾಲಿಯಾಗಿರಲಿಲ್ಲ. ಹಾಗಾಗಿ ಅವರೇನೇ ನಾಮಾವಶೇಷ ಆಗೋಗಿದ್ರು. ಆಮೇಲೆ ಅವರಿಗೆ ಬುದ್ಧಿ ಬಂತು, ಅಲಯನ್ಸ್ ಮಾಡಿಕೊಂಡು ಟಿ ಡಿ ಪಿ ಜೊತೆಗೆ ಬಿ ಜೆ ಪಿ ಜೊತೆಗೆ ನೋಡಿ ಈಗ ಅಧಿಕಾರಕ್ಕೆ ಬಂದು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಬಿ ಜೆ ಪಿ ವಿಜಯ್ ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು ಇದೇ ಪವನ್ ಕಲ್ಯಾಣ್ ಅವ್ರನ್ನ. ಅಮಿತ್ ಶಾ ಅವರು ಇದೇ ಪವನ್ ಕಲ್ಯಾಣ್ ಅವ್ರನ್ನ ವಿಜಯ್ ಅವರ ಮನವೊಲಿಸೋದಕ್ಕೆ ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಬ್ಬರು ಚಿತ್ರರಂಗದಿಂದ ಬಂದಿರೋರು, ಇಬ್ಬರು ಆತ್ಮೀಯ ಸ್ನೇಹಿತರು. ಪ್ರಾಕ್ಟಿಕಲ್ ಆಗಿ ಏನೇನು ಪ್ರಾಬ್ಲಮ್ಗಳಿದೆ ಹೊಸ ಪಕ್ಷ ಮಾಡಿದಾಗ ಅಂತೇಳಿ ಪವನ್ ಕಲ್ಯಾಣ್ ಅವರು ಚೆನ್ನಾಗಿ ವಿಜಯ್ಗೆ ಹೇಳಲಿಕ್ಕೆ ಸಾಧ್ಯ. ಹೈಪ್ ಯಾರು ಬೇಕಾದ್ರೂ ಮಾಡ್ತಾರೆ, ಏನು ಬೇಕಾದ್ರೂ ಮೀಡಿಯಾಗಳಲ್ಲಿ ಬಂದ್ಬಿಡ್ಬೋದು. ಆದರೆ ಪ್ರಾಕ್ಟಿಕಲ್ ಆಗಿ ನಾನು ಭಾಳ ಅನುಭವಿಸ್ಬಿಟ್ಟಿದ್ದೀನಪ್ಪ, ನಾನು ಇದೇ ಥರ ಹೈಪಲ್ಲಿ ಹೊರಟೋದೆ, ನಾನೇ ಚೀಫ್ ಮಿನಿಸ್ಟರ್ ಆಗೋಗಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ರಿಸಲ್ಟ್ ಬಂದಾಗ ಗೊತ್ತಾಯಿತು ಹೊಸ ಪಕ್ಷಗಳ ಪ್ರಾಬ್ಲಮ್ ಏನು ಅಂಥೇಳಿ. ಆಮೇಲೆ ನಾನು ಅಲಯನ್ಸ್ ಮಾಡ್ಕೊಂಡ್ಮೇಲೆ ನನಗೆ ಅಧಿಕಾರ ನೋಡಲಿಕ್ಕಾಗಿದ್ದು. ಇವತ್ತು ಡಿ ಸಿ ಎಮ್ ಆಗಿ ಮೆರಿತಾ ಇದ್ದೀನಿ. ನಾನು ಮಾಡಿರೋ ತಪ್ಪನ್ನ ನೀನು ಮಾಡಬೇಡ ವಿಜಯ್. ನಿನಗೆ ಉತ್ಸಾಹ ಇದೆ, ಶಕ್ತಿ ಇದೆ, ಫ್ಯಾನ್ ಫಾಲೋಯಿಂಗ್ ಇದೆ, ಎಲ್ಲ ಇದೆ. ಆದರೆ ರಾಜಕೀಯ ಬೇರೆ, ಚಲನಚಿತ್ರ ಬೇರೆ. ಈ ಮಾತನ್ನು ವಿಜಯ್ ಅವರಿಗೆ ಮನಮುಟ್ಟೋ ಹಾಗೆ ಪವನ್ ಕಲ್ಯಾಣ್ ಬಿಟ್ಟರೆ ಬೇರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತೇಳಿದ್ರೆ ಅನುಭವಿಸಿರೋರು ಅವರು. ಈಗಾಗಲೇ ಟಿ ವಿ ಕೆ ಪಕ್ಷ ಅಂದರೆ ವಿಜಯ್ ಅವರ ಪಕ್ಷ ಗ್ರೌಂಡಲ್ಲಿ ಈ ಪ್ರಾಬ್ಲಮ್ನ ಅನುಭವಿಸ್ತಾ ಇದೆ. ಅವರ ಆಫೀಸ್ ಬೇರರ್ಗಳೇ ಹೇಳ್ತಾ ಇದ್ದಾರೆ, ಸಂಸಾಧನದ ಕೊರತೆ ಆಗಿದೆ. ಅದು ಹ್ಯೂಮನ್ ರಿಸೋರ್ಸ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ರಿಸೋರ್ಸ್ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಯಾರೇ ಮಾಡಿದ್ರು ಕೂಡ ಚುನಾವಣೆ ನಡೆಯೋದು ಬೂತ್ ಮಟ್ಟದಲ್ಲಿ. ಬೂತ್ ಮಟ್ಟದ ಕಾರ್ಯಕರ್ತರುಗಳು ಸಾವಿರಾರು ಬೂತ್ಗಳಿದ್ದಾವೆ. ಆ ಸಾವಿರಾರು ಬೂತ್ಗಳ ಕಾರ್ಯಕರ್ತರು ಆ ಬೂತ್ ಮಟ್ಟದಲ್ಲಿ ಜೋಡಿಸ್ಬೇಕಾಗುತ್ತೆ. ಹೊಸ ಪಕ್ಷಗಳಿಗೆ ಇದು ಭಾಳ ಅಂದರೆ ಭಾಳ ಕಷ್ಟ. ಅಲ್ಲಿಗೆಲ್ಲ ಹಣ ತಲುಪಿಸ್ಬೇಕಾಗುತ್ತೆ, ಅಲ್ಲಿಗೆಲ್ಲ ಪರಿಕರಗಳನ್ನ ತಲುಪಿಸ್ಬೇಕಾಗುತ್ತೆ. ಇದೊಂದು ದೊಡ್ಡ ಮೆಕ್ಯಾನಿಸಮ್. ಡಿ ಎಮ್ ಕೆಗಾಗಲಿ ಎ ಡಿ ಎಮ್ ಕೆಗಾಗಲಿ ಭಾಳ ವರ್ಷಗಳಿಂದ ಈ ಮೆಕ್ಯಾನಿಸಮ್ ಇದೆ. ಬಿ ಜೆ ಪಿಗೂ ಕೂಡ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ರಿಸೋರ್ಸ್ಗಳ ಕಾರಣಕ್ಕೋಸ್ಕರ ತಳಮಟ್ಟದಲ್ಲಿ ಅದು ಕೂಡ ಸ್ಟ್ರಾಂಗ್ ಆಗಿದೆ. ಅಲಯನ್ಸ್ ಇದೆ. ಜೊತೆಗೆ ಯಾವ ಅಲಯನ್ಸು ಇಲ್ದಂಗೆ ಟಿ ವಿ ಕೆ ಅಥವಾ ವಿಜಯವರ ಪಾರ್ಟಿ ಇಂಡಿಪೆಂಡೆಂಟ್ ಆಗಿ ಹೋದರೆ ಒಂದು ಸಂಸಾಧನಗಳನ್ನು ಒದಗಿಸ್ಕೊಂತಕ್ಕದ್ದು ಕೂಡ ಭಾಳ ಕಷ್ಟ ಆಗುತ್ತೆ. ಸಮಯ ಭಾಳ ಕಡಿಮೆ ಇದೆ. ಈ ಸಂದರ್ಭದಲ್ಲಿ ವಿಜಯ್ ತನ್ನ ಗುರಿಯನ್ನು ನೋಡಬೇಕಾ ಅಥವಾ ತನ್ನ ಅಹಮ್ಮನ್ನು ನೋಡಬೇಕಾ? ಗುರಿ ಏನು? ಡಿ ಎಮ್ ಕೆನ ಕೆಳಗಿಳಿಸಬೇಕು, ಅಧಿಕಾರಕ್ಕೆ ಬರಬೇಕು. ಅಕಸ್ಮಾತ್ ಡಿ ಎಮ್ ಕೆನ ಕೆಳಗಿಳಿಸೋದಕ್ಕಾಗದೇ ಇದ್ದರೆ, ಇವರು ಒಂಟಿಯಾಗಿ ಹೋಗಿ ಕೆಳಗಿಳಿಸೋಕ್ಕಾಗದೇ ಹೋದರೆ ಏನಾಗುತ್ತೆ ವಿಜಯ್ ಪರಿಸ್ಥಿತಿ? ನಾಳೆ ಆಟೋಕೊಂಡು ಲೆಕ್ಕಕ್ಕಿಲ್ದಂಗೆ ಹೋಗ್ತಾರೆ, ಬೋರ್ಡ್ಗಿಲ್ದಂಗೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಹೊಸ ಪಕ್ಷ ಅಧಿಕಾರ ಇಲ್ಲದೆ ಹಲವಾರು ವರ್ಷ ನಡೆಸೋದು ಭಾಳ ಕಷ್ಟ ರೀ. ಇವತ್ತು ಜೊತೆಲಿರೋರು ನಾಳೆ ಜೊತೆಲೇ ಇಲ್ದಂಗೆ ಇರ್ಬೋದು. ನಿಮ್ಗೆ 5 ಸೀಟು 6 ಸೀಟು ಬಂದುಬಿಟ್ಟು ನಿಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ, ಅದ್ರ ಬದಲು ಬುದ್ಧಿವಂತಿಕೆ ಏನು ಅಂತ ಹೇಳಿದ್ರೆ ಈ ಥರ ಎನ್ ಡಿ ಎ ಜೊತೆ ಅಲಯನ್ಸ್ಗೆ ಹೋಗಿ ನಿನ್ನ ಮೊದಲ ಉದ್ದೇಶ ಏನು? ಡಿ ಎಮ್ ಕೆನ ಕೆಳಗಿಳಿಸೋದು. ಎರಡನೇ ಉದ್ದೇಶ ಏನು? ಮುಖ್ಯಮಂತ್ರಿ ಆಗೋದು. ಮುಖ್ಯಮಂತ್ರಿ ಆಗದೇ ಇದ್ದರೂ ಕೂಡ ಡಿ ಸಿ ಎಮ್ ಮಾಡ್ತೀವಿ ಅಂತ ಹೇಳಿ ಅಮಿತ್ ಶಾ ಅವರು ಸಂದೇಶ ಕಳಿಸಿದ್ದಾರೆ. ಹೊಸ ಪಕ್ಷಕ್ಕೆ ಇದಕ್ಕಿಂತ ಇನ್ನೇನು ಬೇಕು? ಅಮಿತ್ ಶಾ ಅವರು ಆಫರ್ ಕೊಟ್ಟಿರ್ತಕ್ಕಂಥದ್ದು 80 ಅಸೆಂಬ್ಲಿ ಸೀಟ್ಗಳನ್ನ ಕೊಡ್ತೀವಿ, ಜೊತೆಗೆ ಡಿ ಸಿ ಎಮ್ ಪದವಿಯನ್ನು ಕೊಡ್ತೀವಿ ಅಂತೇಳಿ ಒಂದು ಆಫರ್ ಕಳಿಸಿದ್ದಾರೆ ಅಂತಕ್ಕಂಥ ಸುದ್ದಿ ಒಂದು ಮಾಧ್ಯಮಗಳಲ್ಲಿ ಓಡಾಡ್ತಾ ಇದೆ. ಅದು ನಿಜನೇ ಆದರೆ ಇದಕ್ಕಿಂತ ಅದೃಷ್ಟ ವಿಜಯ್ಗೆ ಇನ್ನೇನು ಬೇಕು? ಆ 80 ಸೀಟಲ್ಲಿ ಒಂದು 30-40 ಸೀಟ್ ಗೆದ್ಕೊಂಡ್ರೂ ಕೂಡ ಡಿ ಸಿ ಎಮ್ ಆಗಿ ಅಧಿಕಾರವನ್ನು ಹಿಡಿದ್ರೆ ನಾಳೆ ಯಾವ ರೀತಿ ಬೇಕಾದ್ರೂ ಅವರು ತಮ್ಮ ಪಕ್ಷವನ್ನು ಬೆಳೆಸ್ಕೊಂಡು ಹೋಗ್ಬೋದು. ಜೊತೆಗೆ ಬಿ ಜೆ ಪಿಯ ಗುರಿ ಏನಿದೆ, ಡಿ ಎಮ್ ಕೆಯನ್ನು ಆ ಸ್ಥಾನದಿಂದ ಇಳಿಸ್ತಕ್ಕಂಥದ್ದು, ಅಧಿಕಾರದಿಂದ ಇಳಿಸ್ತಕ್ಕಂಥದ್ದು,
ಇದು ಕೂಡ ಕೈಗೂಡುತ್ತೆ. ಯಾವ ಒಂದು ರಾಷ್ಟ್ರ ವಿರೋಧಿ ಪಕ್ಷ ಇವತ್ತಲ್ಲ ಆಡಳಿತ ಮಾಡ್ತಾ ಇದೆ, ಆ ರಾಷ್ಟ್ರ ವಿರೋಧಿ ಪಕ್ಷವನ್ನು ಸಿಂಹಾಸನದಿಂದ ಒದ್ದೋಡಿಸಿ ಒಂದು ರಾಷ್ಟ್ರದ ಪರವಾಗಿರ್ತಕ್ಕಂಥ ಒಂದು ಸರ್ಕಾರವನ್ನು ಮಾಡಬೇಕು ಅಂತ ಹೇಳಿ ಏನು ಚಿಂತನೆ ಇದೆ ಬಿ ಜೆ ಪಿನಲ್ಲಿ, ಅದು ಸಾಧ್ಯ ಆಗುತ್ತೆ. ನೋಡಿ, ಸಪೋಸ್ ವಿಜಯ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಈ ಎನ್ ಡಿ ಅಲಯನ್ಸಿನ ಅಧಿಕಾರಕ್ಕೆ ಬಂದರೆ ಡೆಪ್ಯೂಟಿ ಸಿ ಎಮ್ಮು ಬಿ ಜೆ ಪಿಗೆ ಸಿಕ್ಬಿಡೋದು. ರಾಷ್ಟ್ರಕ್ಕೋಸ್ಕರ ಇವತ್ತು ಅಮಿತ್ ಶಾ ತನಗೆ ಈಸಿಯಾಗಿ ಒಲಿದು ಬರ್ತಿರ್ತಕ್ಕಂತಹ ಡಿ ಸಿ ಎಮ್ ಪದವಿಯನ್ನು ಮತ್ತೊಬ್ಬರಿಗೆ ಆಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಿಂದ ರಾಜಕೀಯ ದುರುದ್ದೇಶ ಅಲ್ಲ ಇರೋದು, ಒಂದು ರೀತಿಯಲ್ಲಿ ದೇಶ ಪ್ರೇಮ. ವಿಜಯ್ ಈ ಆಪರ್ಚುನಿಟಿನ ಬಿಡಬಾರ್ದು. ಯಾರೊಬ್ಬನು ತಲೆ ಕೆಡಿಸ್ಕೊಂಡು ನಿನಗೆ ಭಾಳ ಶಕ್ತಿ ಇದೆ, ಒಂಟಿಯಾಗಿ ಹೋಗ್ಬಿಡೋಣ ಅಂತ ಹೇಳಿದ್ರೆ ಹೋಗೋದೇನೋ ಸುಲಭ. ಹೋಗಿರೋರ ಕಥೆಗಳೆಲ್ಲ ಏನಾಗೋಗಿದೆ, ಒಂದೋ ಎರಡೋ ಎಕ್ಸೆಪ್ಷನ್ಗಳು ಇರ್ಬೋದು. ಯಾಕೆಂದರೆ ಎ ಡಿ ಎಮ್ ಕೆ ಮತ್ತು ಡಿ ಎಮ್ ಕೆ ಅಂತ ಬಲಿಷ್ಠ ಒಂದು ಸಂಘಟನೆಗಳಿರ್ತಕ್ಕಂಥ ಸ್ಥಳದಲ್ಲಿ ಏಕಾಏಕಿ ಬಂದು ಏನೋ ನಾನು ಸಾಧಿಸ್ಬಿಡ್ತೀನಿ ಅಂತ ಹೇಳೋದು ಪ್ರಾಕ್ಟಿಕಲಿ ವೆರಿ ಡಿಫಿಕಲ್ಟ್. ಇಟ್ ವಿಲ್ ಬಿ ಸೂಸೈಡಲ್ ಫಾರ್ ವಿಜಯ್. ಹಾಗಾಗಿ ಏನು ಅಮಿತ್ ಶಾ ಅವರು ಅಥವಾ ಬಿ ಜೆ ಪಿ ಯಾವ ಆಫರನ್ನು ಕೊಟ್ಟಿದೆ ಅಂತೇಳಿ ಸುದ್ದಿ ಬರ್ತಾ ಇದೆ, ಅದನ್ನು ಒಪ್ಕೊಂಡ್ರೆ ಒಂದು ರಾಜಕೀಯ ಚಾಣಾಕ್ಷತನ ಆಗುತ್ತೆ. ಅಧಿಕಾರ ಇದ್ದರೆ ಮಾತ್ರ ಕಾರ್ಯಕರ್ತರು ನಿಮ್ಮ ಜೊತೆ ನಿಂತ್ಕೊತಾರೆ. ಏಕೆಂದರೆ ಇದು ನಿಮ್ಮದು ಸೈದ್ಧಾಂತಿಕ ಪಾರ್ಟಿ ಅಲ್ಲ. ಬಿ ಜೆ ಪಿ ಅಂತ ಸೈದ್ಧಾಂತಿಕ ಪಾರ್ಟಿಗೆ ಎಲ್ಲರೂ ಸಿದ್ಧಾಂತ ನೆಚ್ಕೊಂಡು ಬಂದಿರೋರು. ಅಧಿಕಾರ ಇರಲಿ ಬಿಡಲಿ ಆ ಕಾರ್ಯಕರ್ತರಿಗೆ ಯಾವುದು ಡಿಫ್ರೆನ್ಸ್ ಆಗಲ್ಲ. ಸೊ ಈಗ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಪವನ್ ಕಲ್ಯಾಣ್ ಅವರ ಏನು ಹೋಗ್ತಿರ್ತಕ್ಕಂತಹ ದಾರಿಯನ್ನು ನೋಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಸಿಹಿ ಸುದ್ದಿಯನ್ನು ನಾವು ತಮಿಳುನಾಡಿಂದ ನಿರೀಕ್ಷೆ ಮಾಡಬಹುದು. ಅದು ನಿಜ ಆದರೆ ಎನ್ ಡಿ ಎಯ ಅದ್ಭುತವಾದ ವಿಜಯವನ್ನು ತಡೀಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಮಸ್ಕಾರ.